ನಮ್ಮ ಉತ್ತರ ಕರ್ನಾಟಕದ ಹಬ್ಬದ ಊಟ ಅಂದ್ರೆ ಬಜಿ ಇರಲಿಲ್ಲ ಅಂದ್ರೆ ಹೆಂಗ್ರಿ. ಬಜಿ ಇಲ್ಲಾರ್ದ ನಮ್ಮ ಊಟನ ಕಂಪ್ಲೀಟ್ ಆಗಂಗಿಲ್ಲ ನೋಡ್ರಿ. ಅದ್ರಾಗ ನಾ ಮಾಡಿದ್ದು ಕಾಂದಾ ಬಜಿ ನೋಡ್ರಿ. ಮಸ್ತ್ ನಂಗೆ ಕರಮ್ ಕುರುಮ್ ಅನ್ನಂಗಿರ್ತಾವು. ಈ ಕಾಂದಾ ಬಜಿನ ಹೆಂಗೆ ಮಾಡೋದು ಅಂತಂದು ಪಟ್ಟನ ನೋಡ್ಕೊಂಬಂದ್ಬಿಡು ಬರ್ರಿ. ಮೊದಲು ಉಳ್ಳಾಗಡ್ಡಿನ ಹೆಚ್ಕೊಂಡು ನೋಡ್ರಿ. ಹಿಂಗೆ ಉದ್ದುದ್ದಾಗ ಉಳ್ಳಾಗಡ್ಡಿನ ಹೆಚ್ಕೋಬೇಕ್ರಿ. ಈಗ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಖಾರ ಹಾಕ್ಕೊಂಡು ನೋಡ್ರಿ ನಾನು. ಆಮೇಲೆ ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡು ನೋಡ್ರಿ. ಅಜ್ವಾನನ ಹಿಂಗೆ ತಿಕ್ಕಿ ಹಾಕ್ಕೊಂಡ್ರೆ ಮಸ್ತ್ ಘಮ ಘಮ ಅಂತಿರ್ತಾವೆ ನೋಡ್ರಿ. ಇದಾದಮೇಲೆ ನಾನೀಗ ಹಿಟ್ಟು ಹಾಕ್ಕೊಳತ್ತೀನಿ ನೋಡ್ರಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕ್ರಿ. ನಾವೇನು ಗುಂಡು ಬಜಿ ಮಾಡೋಕೆ ಕಲಿಸ್ತೀವಲ್ರಿ, ಹಂಗೆ ಕಲಸಂಗಿಲ್ರಿ. ಹಿಂಗೆ ಇದನ್ನ ಒಂದು ಸ್ವಲ್ಪ ಡ್ರೈ ಇರೋ ಥರನ ಕಲಿಸ್ಕೋಬೇಕ್ರಿ. ಒಂದೊಂದು ಹನಿ ನೀರು ಹಾಕ್ಕೊಂಡು ಸ್ವಲ್ಪ ಕಲಿಸ್ಬೇಕ್ರಿ. ಉಳ್ಳಾಗಡ್ಡಿ ಜೊತೆನ ಮಿಕ್ಸ್ ಆಗಿಬಿಟ್ರೆ ನೀರು ಹಾಕ್ಕೊಳೋ ಅವಶ್ಯಕತೆಯೂ ಇರೋಂಗಿಲ್ಲ. ಆಮೇಲೆ ಕಲಿಸ್ಕೊಂಡು ಈಗ ಒಂದು ಸ್ಪೂನು ಕಾದಿದ್ದ ಎಣ್ಣೆ ಹಾಕ್ಕೊಂಡು, ಈಗ ಎಣ್ಣೆ ಕಾದಿತ್ತು ನೋಡ್ರಿ, ಬಜಿ ಬಿಟ್ಬಿಡೋಣಂತ. ಕಲರ್ ಚೇಂಜ್ ಆಗೋ ಮಟ್ಟ ಹಿಂಗೆ ಕರ್ಕೋಬೇಕ್ರಿ ಇವನ್ನ. ಈಗ ಬೆಳ್ಳಗೆ ಹೋಗಿ ಕಲರ್ ಹಿಂಗೆ ಚಾಕ್ಲೇಟ್ ಕಲರ್ ಬರ್ಬೇಕು ನೋಡ್ರಿ. ಹಿಂಗೆ ಬಂದು ಅಂದ್ರೆ ಮಸ್ತ್ ಬಾಯಾಗಿಟ್ರೆ ಕರಗಂಗೆ ಬಜಿ ಆಗಿರ್ತಾವೆ ನೋಡ್ರಿ. ಕಾಂದಾ ಬಜಿ ಯಾರಿಗೆಲ್ಲ ಇಷ್ಟ ಆಯ್ತು ಈ ವಿಡಿಯೋನ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಮತ್ತು ಮುಂದಿನ ವಿಡಿಯೋದಾಗ ಭೇಟಿಯಾಗೋಣ.